ಇದು ಮಾಲ್ ಅಂದ್ರೆ ಏನಪ್ಪಾ, ಒಬ್ಬ ಪೊಲೀಸ್ ಇದ್ದಂಗೆ. ನಮ್ನೇನು ಕೆಟ್ಟ ಕೆಲಸ ಮಾಡಿ ಕೊಡುದಿಲ್ಲ. ನಾ ಅದಿಲ್ಲ ಮತ್ ನಾ ಇರಾಕಿಲ್ಲ, ನೀ ಅದನ್ಯಾಕ್ ಮಾಡಕ್ ಹೊಂಟೆ ಅಂತ ಅಂತೈತದು. ನಾವ್ ಮಾಲಿ ಹಾಕೊಂಡಿವ್ ಅಂದ್ರೆ ನಮ್ಮಲ್ಲಿ ಪಂಡ್ರಪುರಕ್ಕೆ ಹೋಗೋರು ಮಾಲಿ ಹಾಕೋತಾರ. ಯಾಕೆ ಹಾಕೋತಿರೋ ಅಂತ ಕೇಳಿದ ಕೂಡ್ಲೆ ನಾ ಎಕ್ಕಡ್ರ ಅರೋದ್ ಅಂಗಡಿ ಕಡೆ ಕಾಲು ಹೊಂಟ ಕೂಡ್ಲೆ ಇವ ಪೊಲೀಸ್ ಕೊಳ್ಳಾಗಿರ್ತಾನಲ್ಲ, ಈ ಕಡೆ ಹೊಂಟಿ, ನಾ ನಿನ್ ಕೊಳ್ಳಾಗಿದ್ದಾಗ ಆ ಕಡೆ ಹೊಂಟಿ ಬಾ, ಈ ಕಡೆ ಮನಿಗ್ ಕರ್ಕೊಂಡು ಹೋಗ್ತಾನ. ಮತ್ತೆಲ್ಲಾರ ಯಾವಾರ ಅಡ್ಡೆ ಹೊಂಟಿದ್ನಂತಂದ್ರೆ ನಾ ಕೊಳ್ಳಾಗಿದ್ದಾಗ ನೀ ಎಲ್ಲಿ ಹೋಗಿ ಬಾ, ಈ ಕಡೆ ಕರ್ಕೊಂಡು ಬರ್ತಾನ. ಈ ಮಾಲಿ ಮಾತಾಡಿಲ್ಲ. ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡ್ಬೋದು. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿಬಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ. ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ. ನಿಮ್ ಮ್ಯಾಗೂ ಟೀಕಾ ಮಾಡ್ಬೋದು ಅವ್ರು. ಆಗಲೇ ಹೇಳಿದ್ರಲ್ಲ ಅಜ್ಜವ್ರು, ಬಡಗಿ ಹಿಡ್ಕೊಂಡು ಯಾಕೆ ಅಡ್ಡಾಡ್ತಾರಿ, ಮತ್ತೇನ ಅರ್ಥ ತಾಟ್ ಹಿಡ್ಕೊಂಡು ಅಡ್ಡಾಡೋದ ಇವ್ರಿಗೆ? ನಮ್ಮ ಹುಡುಗಿಯರ್ನ ಎತ್ಕೊಂಡು ಹೊಂಟಾರ, ಬರೀಪ್ಪ ನಿಮ್ಗೆ ಆರ್ತಿ ಬೆಳಿಗ್ಗೆ ಇಬ್ಬರನ್ನು ಮನ್ಯಾಗ ಕರ್ಕೋತೀವಿ ಅಂತ ಹೇಳೋದಾ? ಹಿಡ್ಕೊಂಡು ಬರ್ಬೇಕಪ್ಪ, ಹಿಡ್ಕೊಂಡು ಬಂದು ತಿಳಿಸಿ ಹೇಳ್ಬೇಕು ಅವ್ರಿಗೆ. ತಿಳಿಸಿ ಹೇಳಲಿಕ್ಕೆ ತಿಳಿಲಿಲ್ಲ ಅಂದ್ರೆ ತಿಳಿ ಭಾಷಾದಾಗ ಹೇಳ್ಬೇಕು. ತಿಳಿ ಭಾಷಾ ಅಂದ್ರೆ ತಿಳಿತಿಲ್ಲ, ನಾ ಹೇಳಿನಲ್ಲ ಮೊನ್ನೆ, ಆ ಭಾಷಾ ಬೇಗ ತಿಳಿತಾವ್ರಿಗೆ. ಮೊದಲೆಲ್ಲ ರಗಡ್ ಸಾರಿ ಹೇಳಿದ್ದೆ, ಬೇಗ ತಿಳಿಲಿಲ್ಲ ಅವ್ರು. ಈಗ ಚೀತು ಅಂತ ಓಣ್ಯಾಗ ಉಗಳಾಕ್ ಹತ್ತಾರ. ಇಷ್ಟಿಟ್ಟು ಕರಾಪ್ ಬಿಟ್ಕೊಂಡು ಮ್ಯಾಗ ಪಟ್ಗಾಯನ್ ಸುತ್ತಿದ್ರ ತಲಿ ಬಳಸ್ಕೊಳಕ್ ಶುರು ಮಾಡ್ಯಾರಿ. ಹೇಳಾರ್ದ ನಾ ಹೇಳಿದೆ, ಬಿಡುದಾದ್ರೆ ಎಲ್ಲ ಬಿಡ್ರಿ, ಗಡ್ಡನ್ನು ಬಿಡ್ರಿ, ಕೂದ್ಲನ್ನು ಬಿಡ್ರಿ, ಅದು ಸನ್ಯಾಸಿಗಳ ಲಕ್ಷಣ. ತೆಗಿಯೋದಾದ್ರೆ ಎಲ್ಲ ತೆಗೀರಿ. ಇರ್ಲಿಲ್ಲ ಅಂದ್ರೆ ಇಟ್ಟಿಟ್ಟು ಒಳಗ್ ಬಿಡುದು, ಮ್ಯಾಗ ಪಟ್ಕ ಸುತ್ತೋದು, ರಾತ್ರಿ ಟೀ ಶರ್ಟು ಬರ್ಮೋಡ ಹಾಕೊಳ್ಳೋದು, ಹೋಟೆಲ್ನಾಗ ಹೋಗುದು, ದಾರದ ಅಂಗಡಿಯಾಗ ಹೋಗುದು, ಇದ್ಯಾಕ್ ಮಾಡ್ತಿರೋ? ಹೇಳಿದ್ನ, ಇದ್ನ್ಯಾಕ್ ಮಾಡ್ತೀರಿ ನೀವು ಸ್ವಾಮಿಗಳಾಗಿ? ವಾಲ್ಯಾಗಿ ತಂದು ಹೋಗ್ರಿ ಮನೆಗೆ, ನಾವು ಸತ್ತ ಸಾಯ ಹೋಗ್ರಲ್ಲೇ. ಈ ಮಠ ಬಂದ್ ಮಠಗಳನ್ನ ಯಾಕೆ ಹಾಳು ಮಾಡ್ತೀರಿ ಅಂತ ಕೇಳಿ ತಿಳಿತವ್ರಿಗೆ ಆ ಭಾಷೆ. ಇನ್ ಮುಂದೆ ಹಂಗ್ ಮಾಡಕ್ ಬರುದಿಲ್ಲ ಅಂದ್ರೆ, ಯಾಕಂದ್ರೆ ಊರನವರು ಕೇಳಕ್ ಶುರು ಮಾಡಿದ್ರು. ಅಲ್ಲಿಂದ ಹಿಂಗ ಎಲ್ಲರೂ ನಮ್ಮನ್ನ ನೋಡ್ತಾರ ಅನ್ನೋ ಭಯ ಹುಡ್ತದೆ. ಅದಕ್ಕೆ ತಾವು ಯುವಕರಾದಂಥವ್ರು ತಮ್ಮ ಶಕ್ತಿಯನ್ನ ಹಾಳಾಗಿ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹನುಮ ಮಾಲೆ ಅಂತ ಹೇಳಿದ್ನಲ್ಲ, ಇದು ಮಾತಾಡ್ಲಾರ್ದ ಮಾಲೆ ಬಹಳ ಕೆಲಸ ಮಾಡ್ತೈತಿ. ನಿಮಗೆ ತಮ್ಮನ್ನ ರಕ್ಷಣೆ ಮಾಡೋದ್ರೊಳಗೆ ಬಹಳ ಕೆಲಸ ಮಾಡತ್. ತಮಗೆ ರೂಢಿ ಆಗುತ್ತಾನ ಹಾಕೊಳ್ಳೋದು. ಮೈ ಉಣಿತು ರೂಢಿ ಆತಂದ್ರ ಮತ್ತ ಮಾಲ ವಿಸರ್ಜನೆ ಮಾಡಿ ಬರ್ತೀವಿ. ಆದ್ರ ಮಾಲೆ ಮ್ಯಾಗ ಅಲ್ಲದು ಒಳಗೆ ಹಿಡಿದಿರ್ತೈತಿ. ಅಷ್ಟೊತ್ತಿಗೆ ಮನುಷ್ಯನಾಗ ಧಾರಣೆ ಆಗಿಬಿಟ್ಟಿರ್ತೈತಿ ನಮ್ಮ ಮಾಲೆ. ಆ ಹನುಮ ಮಾಲೆ ಒಂದ್ಸಾರಿ ನಾವು ಹನುಮ ಮಾಲಾಧಾರಿಗಳು ಅಂತ ಮನಸ್ಸಿನಾಗ ಇಳೀತು ಅಂತಂದ್ರ ಮುಗೀತು. ನಾವು ಯಾವುದೇ ಕೆಟ್ಟ ಕೆಲಸಕ್ಕೆ, ದುಶ್ಚಟಗಳಿಗೆ ಬಲಿ ಆಗುವುದಿಲ್ಲ. ಅದನ್ನು ಮಾಡುವಂತ ಸಂಘಟನೆ ಯಾವ್ದಾದ್ರು ಇದ್ದಿರೋದು ವಿಶ್ವ ಹಿಂದೂ ಪರಿಷತ್, ಮತ್ತಾರು ಮಾಡುದು. ಆದ್ರಿಂದ ತಾವು ಎಷ್ಟು ಮಂದಿ ಯುವಕರು ನೋಡಿ ನನಗೆ ಬಹಳ ನನಗ ಬರ್ಲಾಕ್ ವೇಳೆ ಇರ್ಲಿಲ್ಲ. ಇವತ್ ಖರೆ ಅಂದ್ರಿ ಹನುಮಾಲ ಕಾರ್ಯಕ್ರಮ ಇದ್ರಾಗಿತ್ತು, ಎಲ್ಲಿ ಚಿಕ್ಕೋಡ್ಯಾಗ. ಆಮ್ಯಾಗ ಒಂದು ಅಥಣ್ಯಾಗ ಐತಿ. ಆ ಚಿಕ್ಕೋಡಿ ಅಂದಕ್ ನಾ ಹೂ ಅಂದಿದ್ದೆ. ಇವ್ರೊಂದು 4 ಮಂದಿ ಬಂದ್ರು ಮೊನ್ನೆ. ಎಲ್ಲಿ ಬಂದ್ರು? ಬಿವ್ಶ್ಯಾಗ ಬಂದವ್ರ. ಇಲ್ರಿ ಆ ಚಿಕ್ಕೋಡಿದ್ ಬಿಟ್ರು ನಡಿತೈತಿ, ನಮ್ಮೂರಿಗೆ ಬರ್ಬೇಕ್ರಿ ಅಂದ್ರು. ಮತ್ ನಾ ಬಂದು ಚಂದಾಗ ನಿಮ್ಮ ನೀರ್ ಹಚ್ಚಲಾರ್ದ ತೊಳೆಯಪ್ಪ ನಡಿತೈತೆ ನಂದೆ. ಅರಣ ಅಜ್ಜವ್ರ ಏನಿಲ್ರಿ, ನಮ್ಗೇನ್ ಅದೇನಿಲ್ಲ, ನಾವ್ ಅದಕ್ಕಂತ ಕರ್ಯಾಕ್ ಹತ್ತೀವಿ ಅಂದ್ ಕೂಡ್ಲೆ ಆಯ್ತಪ್ಪ ಅದನ್ನ ರದ್ದು ಮಾಡಿ ಇಲ್ಲಿಗೆ ಬಂದೆ. ನಿಮ್ಮನ್ನ ನೋಡಿ ಬಹಳ ಸಂತೋಷ ಆತ್. ನಾವು ಈ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಈಗಿಂದ ಸಂಸ್ಕಾರ ಈ ಹುಡುಗರಿಗೆ. ನಿಮ್ ಕೂಡ ನೀವು ಬರಾಗ ಒಬ್ಬೊಬ್ಬರನ್ನ ಹುಡುಗರನ್ನ ಕರ್ಕೊಂಡ್ ಬಂದ್ರಿ ಅಂದ್ರ ಆ ಹುಡುಗರಿಗೆ ಮುಂದೆ ಏನು ಹೇಳಕ ಹತ್ತೋದಿಲ್ಲ, ನಿಮ್ಗಿಂತ ಮುಂದೆ ಹೋಗ್ತಾರ ಅವ್ರು. ಎಲ್ಲ ಯುವಕರು ನೋಡಿ ರಾಷ್ಟ್ರದ ಯುವ ಶಕ್ತಿ ಹಿಂಗ್ ಒಂದ್ ವೇಳೆ ತಯಾರಾಯ್ತು ಅಂತಂದ್ರ ಅವ್ಯಾವ ಮಗ ವಕ್ರಗಣ್ಣಿನಿಂದ ನೋಡಾವ್ ನಮ್ಮ ಧರ್ಮದ ಕಡೆ, ನಮ್ಮ ಸಂಸ್ಕೃತಿಯ ಕಡೆ ವಕ್ರಗಣ್ಣ ಹಾಯಿಸುವಂತ ಸಾಮರ್ಥ್ಯ ಯಾರಿಗ್ ಬಂದಿದ್ದೇನೆ? ಇಲ್ಲ. ಈ ದೇಶದ ಶಕ್ತಿ ಬೆಳಿಬೇಕು, ಬುದ್ಧಿಶಕ್ತಿ ಬೆಳಿಬೇಕು, ಶ್ರಮ ಶಕ್ತಿ ಬೆಳಿಬೇಕು, ಈ ದೇಶದ ಅಭಿವೃದ್ಧಿ ಆಗ್ಬೇಕು. ಭಾರತ ವಿಶ್ವಗುರು ಆಗ್ಬೇಕಾಗಿತ್ತು ಅಂದ್ರೆ ಇದು ಮೊಟ್ಟ ಮೊದಲು ಆಗ್ಬೇಕಿತ್ತು. ಆದ್ದರಿಂದ ಯುವ ಶಕ್ತಿಯನ್ನ ಕಾಪಾಡುವುದಕ್ಕಾಗಿ ಹಮ್ಮಿಕೊಂಡಂತ ಈ ಕಾರ್ಯಕ್ರಮಕ್ಕೆ ಮತ್ತು ತಮ್ಮೆಲ್ಲರಿಗೆ, ನಮ್ಮ ಹಿರಿಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ತಾವು ಆಗಲೇ ನಮ್ಮ ಲಿಂಗರಾಜ್ ಹೇಳಿದಂಗ
ನೋಡಪ್ಪ 4-6 ದಿವಸದ ಸಲುವಾಗಿ ಮಾಡಿದೀವಿ ಅಂತ ಅನಿಸ್ಬಾರ್ದು. ಇದು ಕೊನೆ ಶ್ವಾಸದವರೆಗೆ ನಾವು ಹನುಮ ಮಾಲಾಧಾರಿಗಳು ಅನ್ನೋ ಭಾವನೆ ನಮ್ಮ ಮನಸ್ಸಿನಲ್ಲಿ ಬೇರೂರಿ ಉಳಿಬೇಕು. ಯಾಕಂದ್ರೆ ನಡು ದೊಡ್ಡ ದೊಡ್ಡ ಗಾಳಿಗಳು ಬರ್ತಿರ್ತಾವ, ಗಾಳಿಯಾಗ ಭಾಳ ಮಂದಿ ಹಾರಿ ಹೋಗ್ತೈತಿ. ಹಂಗೆ ಹಾರಿ ಹೋಗ್ಬಾರ್ದು ಯಾವುದೇ ಗಾಳಿ ಒಳಗೆ ತಿಳ್ಕೊಂಡು ಆಗಲೇ ಅಜ್ಜವ್ರು ತಮ್ಮನ್ನ ಜಾಗೃತಗೊಳಿಸಿದಾರ. ತಾವು ಒಳ್ಳೆ ಸಂಸ್ಕಾರ ಸಂಪನ್ನರಾಗಿ, ಶಕ್ತಿಯುತರಾಗಿ, ಬುದ್ಧಿಮಂತರಾಗಿ, ಧರ್ಮ ಪ್ರೇಮಿಗಳಾಗಿ, ದೇಶ ಪ್ರೇಮಿಗಳಾಗಿ, ದೇವರು ದೇಶ ಧರ್ಮಗಳನ್ನು ರಕ್ಷಿಸುವಂತ ಕಾರ್ಯಕ್ಕೆ ತೊಡಗ್ತೀರಿ ಅಂತ ಅಪೇಕ್ಷಿಸಿ ನನ್ನ ಮಾತುಗಳಿಗೆ ನಾನು ವಿರಾಮವನ್ನು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.